ಇವತ್ತಿನ ಕಾರ್ಯಕ್ರಮಕ್ಕೆ ಇಬ್ಬರು ಪ್ರಮುಖ ವ್ಯಕ್ತಿಗಳನ್ನ ನಾವು ಆಹ್ವಾನಿಸಿದ್ವಿ. ತಮಗೆ ಗೊತ್ತಿದೆ, ರಾಜಕೀಯ ಬದಲಾವಣೆಗಳಲ್ಲಿ, ರಾಜಕೀಯ ಸ್ಥಿತ್ಯಂತರಗಳಲ್ಲಿ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಅರ್ಥ ಮಾಡಿಕೊಂಡು ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಇವತ್ತಿನ ಪ್ರಜಾವಾಣಿಯಲ್ಲಿ ನನ್ನ ವಯಸ್ಸನ್ನ 78 ವರ್ಷ ಅಂತ ಬರೆದಿದ್ದಾರೆ. ನನ್ನ ವಯಸ್ಸನ್ನ ಪ್ರಜಾವಾಣಿಯವರು ಲಕ್ಷಾಂತರ ಜನ ಓದುವಂತ ಪತ್ರಿಕೆಯಲ್ಲಿ 78 ವರ್ಷನೇ ಹುಟ್ಟುಹಬ್ಬ ಅಂತ ಬರೆದಿದ್ದಾರೆ. ನನಗೆ ಆಶ್ಚರ್ಯ ಆಯ್ತು. ಮಾಧ್ಯಮದವರು, ಸಾರ್ವಜನಿಕರೆಲ್ಲರೂ ಕೂಡ ನನಗೆ 72 ವರ್ಷ ಆಗಿದ್ರು ಕೂಡ 78 ವರ್ಷ ಅಂತ ಹೇಳ್ತಾ ಇದಾರಲ್ಲ, ಇದು ನನ್ನ ಹುಟ್ಟಿನ ಗುಟ್ಟು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಮಾಧ್ಯಮದ ಸ್ನೇಹಿತರಿಗೆ 78 ವರ್ಷ ಬದುಕಿದ್ರೆ 78 ವರ್ಷ ನಾನು ಬದುಕಿದ್ರೆ ನಮ್ಮ ತಾಯಿ ಇಲ್ಲಿ 101 ವರ್ಷ ಇಲ್ಲಿ ಕೂತಿದ್ದಾರೆ. ಅವರ ಶಕ್ತಿನೇ ನನಗೆ ಶಕ್ತಿ ಇರ್ತಕ್ಕಂಥದ್ದು. ಮುನಿಯಮ್ಮ ಬೇಗ ತೀರ್ಕೊಂಡ್ರು. ಆದ್ರೆ ಮುನಿಯಮ್ಮ 101 ವರ್ಷ ಇದೆ. ಆಕೆಗೆ ಇದೇ ರೀತಿ ಆರೈಕೆ ಇತ್ತು ಅಂತ ಹೇಳಿದ್ರೆ ಇನ್ನ 20 ವರ್ಷ ಗ್ಯಾರಂಟಿ ಬದುಕ್ತಾರನ್ನ ನಾವೇ ಅಭಿಮಾನ ಎಲ್ಲರೂ ಕೂಡ ಹೊಂದಿದ್ದೀರಿ ನೀವು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಹಾಗಾಗಿ ನಾನು 78 ವರ್ಷ ಬದುಕಿದ್ರೆ ಆಮೇಲೆ 100 ವರ್ಷ, 78 ವರ್ಷ ಬದುಕಿದ್ರೆ ಇನ್ನೆಷ್ಟು, ಇನ್ನ 6 ವರ್ಷ ಈ ರಾಜ್ಯದ ದಲಿತ ಜನಾಂಗ ಆಳುವ ವರ್ಗವಾಗಿ ಪರಿವರ್ತನೆ ಆಗ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮೋಸ ಆಗ್ತಾ ಇದೆ, ಮಾತಾಡ್ಬೇಡಿ, ಮೋಸ ಆಗ್ತಾ ಇದೆ. ದಯಮಾಡಿ ಎಲ್ಲ ಮಹಿಳೆಯರು ಕೂತ್ಕೊಳ್ಳಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯನ್ನ ನಾವು ಆಚರಣೆ ಮಾಡೋದು ಕಳೆದ 32 ವರ್ಷಗಳಿಂದ ನಾನು ಸ್ಲಮ್ ಜನರ ಹೋರಾಟ ಕೈಗೆತ್ತಿಕೊಂಡೆ. 1990ರ ದಶಕದಲ್ಲಿ ಅದುವರೆಗೂ ದಲಿತ ಚಳವಳಿಯಲ್ಲಿದ್ದೆ. ಅಂಬೇಡ್ಕರ್ ಚಳವಳಿಯನ್ನ ಈ ರಾಜ್ಯದಲ್ಲಿ ಕಟ್ಟಬೇಕು ಅಂತೇಳಿ ನಾನು ಸಮತಾ ಸೈನಿಕ ದಳವನ್ನ ಮಾಡಿದಂತ ಪ್ರಥಮ ದಿನಗಳು. ಅದಕ್ಕೆ ನನಗೊಂದು ಈ ಸ್ಲಮ್ ಜನರ ಬಗ್ಗೆ ಒಂದು ಮಾದರಿ ಸ್ಲಮ್ ಕಟ್ಟಬೇಕಂತ ನನ್ನದೇ ಆದಂತ ಪರಿಕಲ್ಪನೆಯಲ್ಲಿ ಒಂದು ಸ್ಲಮ್ ಜನರ ಬಗ್ಗೆ ಪುಸ್ತಕನೂ ಬರೆದೆ. ಅದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನನಗೆ ಡಾಕ್ಟರೇಟ್ ಕೊಡ್ತು, ಮಹಾಪ್ರಬಂಧ. ಅದರ ಫಲಿತಾಂಶ ನನಗೆ ಒಂದು ಪರಿಕಲ್ಪನೆ, ಒಂದು ಸ್ಲಮ್ ಆಗಿರ್ಬೇಕು ಅಂತ ಹೇಳಿದ್ರೆ 10-15ರಲ್ಲಿ 9-10 ಅಡಿಗಳಲ್ಲಿ ಮನೆ ಗುಡಿಸಿರುವಂತದ್ದಲ್ಲ. ಮಿನಿಮಮ್ 30-40 ಸೈಟಲ್ಲಿ ಒಬ್ಬ ಸ್ಲಮ್ ಜನರು ಅವ್ರಿಗೆ ಮನೆ ಕಟ್ಕೊಟ್ರೆ ಅವತ್ತು ನಮ್ಮ ಪ್ರಬುದ್ಧ ಭಾರತ ಕಟ್ಟಕ್ ಸಾಧ್ಯ ಆಗುತ್ತೆ ಅಂತ ಸಂದರ್ಭಕ್ಕಾಗಿ ನಾನು ಒಂದು ಮಾದರಿ ಸ್ಲಮ್ ಅನ್ನ ಬೆಂಗಳೂರು ನಗರದ ಈಜಿಪುರ ಸ್ಲಮ್ ಅಲ್ಲಿ ಕಟ್ಟಿಸಿದೆ ನಾನೇ. ಅದಕ್ಕೆ ಕಾಂಟ್ರಾಕ್ಟರ್ ಇಲ್ಲ, ಸರ್ಕಾರ ಇಲ್ಲ, ಸರ್ಕಾರ ಭೂಮಿ ಕೊಟ್ಟಿದ್ದಷ್ಟೇ. ಅವತ್ತಿನ ನ್ಯಾಷನಲ್ ಗೇಮ್ಸ್ ಕಾಂಪ್ಲೆಕ್ಸ್ ಹೈದರಾಬಾದ್ಗೆ ಹೋಗ್ಬೇಕಾಗಿತ್ತು, ಚಂದ್ರಬಾಬು ನಾಯ್ಡು ಅವನು ತಗೊಳ್ಬೇಕಾಗಿತ್ತು. ದೇವೇಗೌಡರಲ್ಲಿ ಮುಖ್ಯಮಂತ್ರಿ ಬೇಕೇ ಬೇಕು ಆ ಪ್ರಾಜೆಕ್ಟ್ ಅಂತೇಳಿ. ಅಂದ್ರೆ ಏಷ್ಯನ್ ಗೇಮ್ಸ್ಗೆ ಆಟ ಆಡ್ತಕ್ಕಂಥವ್ರು ಉಳ್ಕೊಳ್ಳಕ್ಕೆ ಒಂದು ಕಾಂಪ್ಲೆಕ್ಸ್, ಕೋಟ್ಯಾಂತರ ರೂಪಾಯಿಗಳ ಪ್ರಾಜೆಕ್ಟ್ ಅದು. ಆ ಪ್ರಾಜೆಕ್ಟ್ ಹೈದರಾಬಾದ್ಗೆ ಹೋಗಬಾರ್ದು ಅಂತೇಳಿ ಈಜಿಪುರದಲ್ಲಿ ಇದ್ದಂತ ಸ್ಲಮ್ಗೆ ಬೆಂಕಿ ಇಡಿಸಿ ರಾತ್ರೋರಾತ್ರಿ ಅವ್ರನ್ನ ಬೀದಿ ಪಾಲು ಮಾಡಿದಾಗ ಅಲ್ಲಿ ನಿಂತಿದ್ದು ಸಮತಾ ಸೈನಿಕ ದಳದ ಬೋರ್ಡು ಮತ್ತು ಸಮತಾ ಸೈನಿಕ ದಳದ ಬಾವುಟ. ದೇವೇಗೌಡರು ಬಂದ್ರು ಬೀದಿಯಲ್ಲಿರೋ ಕಡೆಗೆ, PGR ಸಿಂಧ್ಯಾ ಗೃಹ ಸಚಿವರು ಬಂದ್ರು, ಗೆರಾವ್ ಮಾಡಿದೆ. ಇವರನ್ನ ಬೀದಿ ಪಾಲು ಮಾಡಿ ನೀವು ಏಷ್ಯನ್ ಗೇಮ್ಸ್ ಕಾಂಪ್ಲೆಕ್ಸ್ ಕಟ್ಟೋದು ಯಾವ ಸಾರ್ಥಕ ಆಗಿ ಅಂತೇಳಿ ಪ್ರಶ್ನೆ ಮಾಡಿದೆ. ನಾನು ಅವಾಗ ಒಟ್ಟಿಡಿದು ಇದೇ ಜಾಗದಲ್ಲಿ ಅವರಿಗೆ ಕಾಂಪ್ಲೆಕ್ಸ್ ಎಷ್ಟು ಗೌರವಿತವಾಗಿ ಕಟ್ತಾ ಇದ್ರು ಅಷ್ಟೇ ಗೌರವಿತವಾಗಿ ಕಟ್ಟಬೇಕು ಅಂತೇಳಿ 110 ಮನೆಗಳನ್ನ 6 ತಿಂಗಳಲ್ಲಿ ಕೇವಲ 27,000 ರೂಪಾಯಿಯಲ್ಲಿ ಪ್ರತಿ ಮನೆಗೂ ಖರ್ಚಾಗಿ ಕಟ್ಟಿದ್ವಿ. ಅದೇ ಸಮತಾ ನಗರ. ನನ್ನ ಹೆಸರು ಇಡ್ತೀವಿ ಅಂತ ಹೇಳಿದ್ರು, ಇಲ್ಲ ಅಂಬೇಡ್ಕರ್ ಅವರ ಹೆಸರನ್ನ ಸಮತಾ ನಗರನೇ ಆಗ್ಬೇಕಂತೇಳಿ ಆ ಸಮತಾ ನಗರ ನಿರ್ಮಾಣ ಆಗಿದ್ದು ಇವತ್ತು ಅವರು ಬಂದಿದ್ದಾರೆ. ಆ
ನಿರ್ಮಾಣ ಆಗಿ ಉದ್ಘಾಟನೆ ಆಯ್ತು. ನನ್ನ ಹುಟ್ಟುಹಬ್ಬ ನನಗೆ ಇದೆ ಅಂತೇಳಿ ಗೊತ್ತೇ ಇರಲಿಲ್ಲ, ಅದರಲ್ಲೂ ಆಚರಣೆ ಮಾಡಿರ್ಲಿಲ್ಲ. ಆ ಸಮತಾ ನಗರದ ಒಂದು 30-40 ಮಂದಿ ಬಿರಿಯಾನಿ ಮಾಡಿಕೊಂಡು ಕೇಕ್ ತಗೊಂಡು, ನಾನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಲಾಲ್ಬಾಗ್ ಬಿಸ್ಕೆಟ್ ಬಂದ್ರು. ಅಣ್ಣ, ನಿಮ್ಮ ಹುಟ್ಟುಹಬ್ಬ ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಸಮತಾ ನಗರ ಕಟ್ಟಿದ್ದಕ್ಕಾಗಿಲ್ಲ ಅಂದ್ರೆ ನಮ್ಮ ಹುಟ್ಟುಹಬ್ಬ ಗೊತ್ತಾಗ್ತಾ ಇರ್ಲಿಲ್ಲ. ನಮ್ಮ ಅಪ್ಪ ಅಮ್ಮರಿಗೂ ಕೂಡ ಗೊತ್ತಿಲ್ಲ. ಜೂನ್ ತಿಂಗಳಲ್ಲಿ ನಾವು ಸ್ಕೂಲ್ ಪ್ರವೇಶ ಮಾಡಿದ್ವಿ. ಮೇಷ್ಟ್ರು ಹೇಳಿದ್ರು ಈ ಡೇಟ್ ಅಲ್ಲಿ ಹುಟ್ಟಿರ್ಬೋದು ಅಂತ. ಆ ಡೇಟ್ 4 ಫಿಕ್ಸ್ ಆಗಿದೆ. ಕಾಕತಾಳೀಯವಾಗಿ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹುಟ್ಟು ಹಬ್ಬನೂ ಜಯಂತಿನೂ ಆಗಿದೆ ಅನ್ನೋ ಕಾರಣಕ್ಕಾಗಿ ಅದು ಅರ್ಥ ಆಯ್ತು ನನಗೆ. ಬಿರಿಯಾನಿ ತಿನ್ಸಿದ್ರು, ಮಟನ್ ಬಿರಿಯಾನಿ ತಿನ್ಸಿದ್ರು, 30-40 ಜನನೇ ಕೇಕ್ ಕಟ್ ಮಾಡಿಸಿದ್ರು. ಅಣ್ಣ, ಇನ್ನ ನೀವು ಬದುಕಿರೋವರೆಗೂ ನಿಮ್ಮ ಹುಟ್ಟು ಹಬ್ಬ ಸ್ಲಮ್ ಜನ ಆಚರಣೆ ಮಾಡ್ತಾರಂತೇಳಿ ಹೇಳಿದ್ದ ಮುಂದುವರಿಕೆ ಭಾಗವಾಗಿ ಇವತ್ತು ಸ್ಲಮ್ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆ ಹುಟ್ಟುಹಬ್ಬಕ್ಕೆ ಒಂದು ಸಾರ್ಥಕ ಬರಬೇಕು ಅಂತ ಹೇಳಿದ್ರೆ ನನ್ನ ಹೋರಾಟದ ವಿಸ್ತರಣೆಗಾಗಿ ಪ್ರತಿ ದಲಿತ ನಾಯಕರು ಕೂಡ ಅಂಥದೇ ಹೋರಾಟಗಳನ್ನ ಮುಂದುವರಿಸಬೇಕು. ಈ ರಾಜ್ಯದಲ್ಲಿ ಅಂಥದೇ ಹೋರಾಟಗಳನ್ನ ಮುಂದುವರಿಸಿದ್ರೆ ಪ್ರಬುದ್ಧ ಭಾರತ ಕಟ್ಟಕ್ಕೆ ಆಗುತ್ತೆ ಅಂತೇಳಿ ಇವತ್ತು ಪರಿವರ್ತನಾ ಸಮಾವೇಶ, ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಕನ್ವೆನ್ಷನ್ ಅಂತೇಳಿ ನಾಲ್ವಡಿ ಅವರು ಹೆಸರಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಮಗೆ ಶಾಹು ಮಹಾರಾಜ್ ಅವರು ಮಹಾರಾಷ್ಟ್ರದಲ್ಲಿ ಇದೇ ರೀತಿಯಲ್ಲಿ ಇಂಥ ಮಹಾರಾಜರು ಇಲ್ಲ ಅಂತಲ್ಲ, ಸಾಮಾಜಿಕ ಪರಿವರ್ತನೆಗಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು, ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಬೇಕಾದಷ್ಟು ರಾಜರುಗಳಿದ್ದಾರೆ. ಅದರಲ್ಲಿ ಪ್ರಥಮ ರಾಜರು ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಯಾರು ಶೂದ್ರರಿದ್ದಾರೋ, ಯಾವ ಅತಿ ಶೂದ್ರರಿದ್ದಾರೋ, ಯಾರಿಗೆ ಅಂದಿನ ವಿಧಾನಸೌಧ ಮೈಸೂರು ಮಹಾರಾಜರ ಅರಮನೆಯಲ್ಲಿ ಪ್ರಾತಿನಿಧ್ಯ ಇಲ್ಲವೋ ಅಂತವರನ್ನ ತಂದುಕೊಟ್ಟಿದ್ದೇ ಸಾಮಾಜಿಕ ಪರಿವರ್ತನೆ. ಅಂತ ಸಾಮಾಜಿಕ ಪರಿವರ್ತನೆ ಬರ್ಬೇಕಂತ ಹೇಳಿದ್ರೆ ದಲಿತರು ಈ ರಾಜ್ಯದ ಆಳುವ ವರ್ಗ, ದಲಿತ ಜನಾಂಗದ 101 ಜಾತಿ, 52 ST, ಈ ಎಲ್ಲಾ 153 ಜಾತಿಗಳು ಆಳುವ ವರ್ಗ ಆದಾಗ ಮಾತ್ರ ಸಾಮಾಜಿಕ ಪರಿವರ್ತನೆ ಆಗುತ್ತೆ, ಪ್ರಬುದ್ಧ ಭಾರತ, ಪ್ರಬುದ್ಧ ಕರ್ನಾಟಕ ಕಟ್ಟಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿನ್ನೆ ಹೋದ ವರ್ಷ ಈ ದಿನ ಏನಾಗಿತ್ತು ಯೋಚನೆ ಮಾಡ್ರಿ. ಹೋದ ವರ್ಷ ಈ ದಿನ ನಮ್ಮ ಹುಟ್ಟುಹಬ್ಬ ಅಂಬೇಡ್ಕರ್ ಭವನದಲ್ಲಿ ನಡೀತಾ ಇದೆ. ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ 11 ಜನ ಕಾಲ್ ತುರುಳದಲ್ಲಿ ಸತ್ತರು. ಹೌದೋ? ಇದೇ ದಿನ ನಾವು ಏನಾದ್ರೂ ಸ್ವಲ್ಪ ತಡವಾಗಿ ಈ ಸಮಾವೇಶವನ್ನ ಮಾಡಿದ್ರೆ ನಮ್ಮ ಕಾರ್ಯಕ್ರಮನೂ ನಡೀತಾ ಇರ್ಲಿಲ್ಲ. ಅವರು ನಮ್ಮ ಕಾರ್ಯಕ್ರಮ ಮುಗಿಯೋದಕ್ಕೂ ಕಾಲ್ ತುಳಿತದ ಸಾವು ಆಗೋದಕ್ಕೂ ಸೂತಕ ಆವರಿಸ್ತು. ಇವತ್ತು ಕೂಡ ನಮ್ಮನ್ನೆಲ್ಲ ಬಾಧೆಗಿಟ್ಟಿದೆ. ನಿನ್ನೆ ತಾನೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವತ್ತಿನ ಉಪಮುಖ್ಯಮಂತ್ರಿ ಅವರು ಏನಾದ್ರೂ ಸ್ವಲ್ಪ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ರೆ 11 ಜನ ಸಾಯ್ತಾ ಇರಲಿಲ್ಲ, ಕರ್ನಾಟಕಕ್ಕೆ ಆ ಸೂತಕ ಆವರಿಸ್ತಾ ಇರಲಿಲ್ಲ. ಇಂಥ ಒಂದು ಕಹಿ ನೆನಪಿನಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ ಶಿವಕುಮಾರ್ ಅವರಿಗೆ ನಾವು ಶುಭಾಶಯಗಳನ್ನ ಹೇಳ್ತೀವಿ. ದಲಿತ ಜನಾಂಗಗಳ ಹೋರಾಟ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲಾ ದಲಿತ ಮುಖಂಡರು ಸಾಕ್ಷಿಯಾಗಿದ್ದಾರೆ. ಕಳೆದ 10 ವರ್ಷದಿಂದ ದಲಿತರೊಬ್ಬರಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಕಳೆದ 15 ದಿವಸದಿಂದ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡಿ, ಯಾರನ್ನಾದ್ರೂ ಮಾಡ್ರಿ. ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಕ್ಕಾಗಿ, ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ದಕ್ಕಾಗಿ ಅಂಬೇಡ್ಕರ್ ಅವರ ಋಣ ತೀರ್ತಕ್ಕಂಥದ್ದು, ಸಮಾಜದ ಋಣ ತೀರಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡಲಿಲ್ಲ ಅಂತ ಹೇಳಿ ನಿನ್ನೆ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಓಕೆ, DK ಶಿವಕುಮಾರ್ ಅವರೇ, ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ಉಪಮುಖ್ಯಮಂತ್ರಿ ನಮ್ಮ ಹೋರಾಟಕ್ಕಾಗಿ ಉಪಮುಖ್ಯಮಂತ್ರಿ ಕೊಟ್ಟಿದ್ರಿ, ಅದರಿಂದ ಏನು ಪ್ರಯೋಜನ ಇಲ್ಲ. ಯಾವತ್ತು ದಲಿತರು ಮುಖ್ಯಮಂತ್ರಿ ಆಗ್ತಾರೋ ಅವತ್ತು ಈ ರಾಜ್ಯದಲ್ಲಿ ಒಂದು ರಾಜಕೀಯ ಶಕ್ತಿಯಾಗಿ ಪರಿವರ್ತನೆ ಆಗ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಈ ಪರಿವರ್ತನಾ ಸಮಾವೇಶದಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕು. ಶಿವಕುಮಾರ್ ಮತ್ತು ತಂಡ ಪ್ರಮಾಣ ವಚನ ಸ್ವೀಕರಿಸೋ ರೀತಿಯಲ್ಲಿ ನಾವು ಮುಂದೊಂದು ದಿವಸ ನಾಲ್ವಡಿ ಅವರ ಆಡಳಿತದ ಮಾದರಿಯನ್ನೇ ನಾವು
ಸುಭಿಕ್ಷವಾಗಿರ್ತಕ್ಕಂಥ ಕರ್ನಾಟಕವನ್ನ, ಸಮೃದ್ಧ ಕರ್ನಾಟಕವನ್ನ, ಪ್ರಬುದ್ಧ ಕರ್ನಾಟಕವನ್ನ ಕಟ್ತೀವಿ ಅಂತ ತೀರ್ಮಾನ ಮಾಡ್ಕೊಂಡ್ರೆ ಈ ಪರಿವರ್ತನಾ ಸಮಾವೇಶಕ್ಕೆ ಒಂದು ಅರ್ಥ ಬರುತ್ತೆ ಅಂತೇಳಿ ಇವತ್ತಿನ ಈ ದಿನದ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ನಮ್ಮ ಹೋರಾಟ, ದಲಿತ ಸಂಘಟನೆಗಳ ಹೋರಾಟ ಇನ್ನೂ ಹಾಗೆ ಇದೆ. ದಲಿತರಿಗೆ ದ್ರೋಹ ಮಾಡಿರ್ತಕ್ಕಂಥ ಕೋಟ್ಯಾಂತರ ಹಣದ ಯೋಜನೆಗಳು ಇವತ್ತು ಆ ಆಳುವ ಪಕ್ಷದ ಸರ್ಕಾರದಲ್ಲಿ ಬೊಗಳೆ ಮಾತುಗಳಾಗಿ ಉಳಿದಿದ್ದಾವೆ. SC PTSP ಹಣ, PTCL ಕೇಸ್, 12,000 ಗ್ರಾಮ ಸಹಾಯಕರನ್ನ ಕಾಯಂಗೊಳಿಸ್ತಕ್ಕಂಥ ಕೆಲಸ, ಹೋರಾಟ ಇನ್ನೂ ಹಾಗೆ ಪೆಂಡಿಂಗ್ ಇದೆ. ಸೊ ಎಲ್ಲ ಸಮಸ್ಯೆಗಳು ಇದ್ದಾಗಿ ಕೂಡ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿ, ಶಾಹು ಮಹಾರಾಜರವರ ಜಯಂತಿ, ಇವೆಲ್ಲವನ್ನು ಆಚರಣೆ ಮಾಡಿಕೊಳ್ತಾ ಸಮಾಜದಲ್ಲಿ ಒಂದು ಮಹಾಪರಿವರ್ತನೆಗೆ ನಾವು ಸಿದ್ಧರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಇಂಥ ಒಂದು ಪರಿವರ್ತನಾ ಸಮಾವೇಶಕ್ಕೆ ಮಂತ್ರಿಗಳು ಬರಲಿಲ್ಲ ಅಂದ್ರೂ ಕೂಡ ಯೋಚನೆ ಇಲ್ಲ. ನಾವು ಆಳುವ ವರ್ಗವಾಗಿ ಪರಿವರ್ತನೆ ಆದ್ರೆ ಮುಂದೊಂದು ದಿವಸ ಪರಿವರ್ತನಾ ಸಮಾವೇಶ ನಮ್ಮ ಮಂತ್ರಿ ಮಂಡಲದ ನೇತೃತ್ವದಲ್ಲೇ ನಡೀತಕ್ಕಂತ ಕಾಲಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ ಅಂತೇಳಿ ಕರೆ ಕೊಡ್ದ ಬಿಟಿ ಲಲಿತಾ ನಾಯಕ್ ಅವರು ಮಂತ್ರಿ ಆಗಿದ್ದು, ಮಂತ್ರಿ ಸ್ಥಾನ ಹೋದ್ರೂ ಕೂಡ ಇವತ್ತು ಕೂಡ ಈ ಸಾಮಾಜಿಕ ಪರಿವರ್ತನೆಯ ಹೋರಾಟದಲ್ಲಿದ್ದಾರೆ. ಕೋಟಿಗನಲ್ಲಿ ರಾಮಯ್ಯ ಅವರಿದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಯಾವತ್ತೋ ಮಂತ್ರಿ ಆಗ್ತಾ ಇದ್ರು. ದಲಿತ ಚಳವಳಿಯ ಸಂಸ್ಥಾಪಕರಲ್ಲಿ ಅವರು ಒಬ್ರು. ಅಗ್ನೇಶ್ ಶ್ರೀಧರ್ ಅವರು ಸಾಮಾಜಿಕ ಪರಿವರ್ತನೆ ಹೋರಾಟದಲ್ಲಿ ಅವತ್ತು ನಿತ್ಯ ನಿರಂತರವಾಗಿದ್ದಾರೆ, ಇವತ್ತು ಇದ್ದಾರೆ. ಈ ರೀತಿ ವೇದಿಕೆಯಲ್ಲಿ ಅನೇಕ ಗಣ್ಯರು ಇರಬೇಕಾದ್ರೆ ಮಂತ್ರಿಗಳ ಅವಶ್ಯಕತೆ ಇದೆ ಅಂತ ನಾನು ಅನ್ಸಲ್ಲ. ನಾವೇ ಮಂತ್ರಿಗಳಾಗ್ತಕ್ಕಂಥ ದಿನಕ್ಕೆ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಸಿದ್ಧರಾಗೋಣ ಅನ್ನೋ ಮಾತನ್ನ ಹೇಳಿ ಇವತ್ತು 3-4 ಪುಸ್ತಕಗಳನ್ನ ಬಿಡುಗಡೆ ಮಾಡಬೇಕಾಗಿತ್ತು. ನಮ್ಮ ಹಂಪಿ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪುಟ್ಟಯ್ಯ ಅವರು ಬಂದಿದ್ದಾರೆ ಅಂತ ಕಾಣುತ್ತೆ. ಅವರ ಪುಸ್ತಕಗಳು ಅವುಗಳನ್ನ ಇಲ್ಲಿ ಮಾರಾಟಕ್ಕೆ ಇಟ್ಟಿರ್ತಾರೆ. ಬಹುಶಃ 305 ಹೋರಾಟದ ಹಾಡುಗಳ ಒಂದು ಸಂಕಲನ ಕನ್ನಡದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅಂತ ಸಂಕಲನಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಬಿ ಎಂ ಪುಟ್ಟಯ್ಯ ಅವರು, ಡಾಕ್ಟರ್ ಬಿ ಎಂ ಪುಟ್ಟಯ್ಯ ಅವರು ಇಲ್ಲಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳ್ತೀನಿ. ಆ ಪುಸ್ತಕಗಳನ್ನು ಕೊಡಬಹುದು. ಲಾಸ್ಟ್ ಸ್ಟೂಡೆಂಟ್ಸ್ ಇಬ್ಬರು ಹೆಣ್ಮಕ್ಳು ಇವತ್ತು ಒಬ್ಬ ಸೀನಿಯರ್ KS ಆಫೀಸರ್ ನರಸಿಂಹಪ್ಪ ಅಂತ ಹೇಳ್ಬಿಟ್ಟು ವಿಧಾನ ಪರಿಷತ್ನ ವಿರೋಧ ಪಕ್ಷ ಒಬ್ರು, ಇಂಗ್ಲಿಷ್ ಒಬ್ರು ಬಹಳ ಸೊಗಸಾಗಿ ಬರೆದಿದ್ದಾರೆ. ಆ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀವಿ. ಬೆಂಕಿಯ ಮಳೆಯ ಪುಸ್ತಕಗಳನ್ನ ಬಿಡುಗಡೆ ಮಾಡಲಿಲ್ಲ ಅಂದ್ರೂ ಕೂಡ ಅದನ್ನ ಮಾರಾಟಕ್ಕೆ ಸಿಗುತ್ತೆ. ಅದನ್ನ ಎಲ್ಲರೂ ಕೂಡ ಏನಾದ್ರೂ ದಲಿತ ಚಳವಳಿಗೆ ಒಂದು ಜೀವಂತಿಕೆ ಇವತ್ತು ಇದೆ ಅಂತ ಹೇಳಿದ್ರೆ ದೊಡ್ಡ ದಾಖಲೆ. ಇಷ್ಟು ಗಾತ್ರ ಇದೆ, ಎಷ್ಟು ಪೇಜ್ ಗೊತ್ತಿಲ್ಲ, ಬಹಳ ದೊಡ್ಡ ಪುಸ್ತಕ. ಅಂತ ಪುಸ್ತಕಗಳ ಬಿಡುಗಡೆ ಆಗದೇ ಇದ್ರು ಕೂಡ ಅದನ್ನ ಕೊಂಡೊಯ್ಬಹುದು. ದಯಮಾಡಿ ಇಲ್ಲಿ ಆ ಪುಸ್ತಕಗಳನ್ನ ತಾವು ತಗೋಬೇಕು ಅಂತ ವಿನಂತಿ ಮಾಡಿ, ಈ ಪರಿವರ್ತನಾ ಸಮಾವೇಶದ ಸಂದೇಶ ಇಷ್ಟೇನೆ. ದಲಿತ ಜನಾಂಗಗಳು ಎಲ್ಲಿವರೆಗೂ ಆಳುವ ವರ್ಗ ಆಗೋದಿಲ್ವೋ ಅಲ್ಲಿವರೆಗೂ ಪ್ರಬುದ್ಧ ಭಾರತ ನಿರ್ಮಾಣ ಮಾಡಕ್ಕಾಗಲ್ಲ. ಅದಕ್ಕಾಗಿ ಅಂತ ಒಂದು ಹೋರಾಟದ ಅಜೆಂಡಾ ನಮ್ಮ ಮುಂದೆ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಮಾಡ್ತೀವಿ. ಹಾಗೇನೆ ಬಿ ಶ್ಯಾಮ್ ಸುಂದರ್, ಬಿ ಬಸವಲಿಂಗಪ್ಪ, ದೇವರಾಜ ಅರಸು ಇಂಥವರೆಲ್ಲರ ಹೋರಾಟಗಳ ಅವರ ಜಯಂತಿಗಳನ್ನ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಸಿದ್ಧರಾಗೋಣ ಅಂತ ಹೇಳಿ ಈ ಪರಿವರ್ತನಾ ಸಮಾವೇಶದ ನನ್ನ ಈ 2 ಮಾತುಗಳನ್ನ ತಿಳಿಸಿ, ಇವತ್ತು ಬಿಕ್ಕುಗಳು ಬೋಧಿದತ್ತ ಅವರು ಅವರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಕಾಲ್ನಡಿಗೆ ಜಾತ ಅಂದ್ರೆ ಅವ್ರನ್ನ ಬಿಟ್ರೆ ಭಗವಾನ್ ಬುದ್ಧನ ನಂತರ ಅವರೇ ಇದೆ. ಜೋರು ಚಪ್ಪಾಳೆ ಅಂತ ಬೋಧಿದತ್ತ ಅವರು. ಬಹುತರ ಅಭಿವೃದ್ಧಿ ನಿಗಮ ಅವರ ಎಲ್ಲ ಅಕಾಡೆಮಿಕ್ ಆಕ್ಟಿವಿಟೀಸ್ ಕೂಡ ಅಕಾಡೆಮಿಯಲ್ಲಿ ಕೂಡ ಆಗಿದೆ. ಇದೆಲ್ಲವೂ ಪ್ರಾರಂಭ ಆಗಿರೋದು. ಅದು ಕೂಡ ಸಾಮಾಜಿಕ ಪರಿವರ್ತನೆ ಒಂದು ಭಾಗನೇ. ಇವತ್ತು ಸುರೇಶ್ ಗೌತಮ್ ಅಂತ ಅವರು ಅಥವಾ ರಮೇಶ್ ಅಂತ ಅವರು, ಡಾಕ್ಟರ್ ರಮೇಶ್ ಅಂತ ಅವರು ಸಮಾಜವನ್ನ ಕಟ್ಟೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗ್ತಾ ಇರ್ತಕ್ಕಂಥದ್ದು ಅದು ಸಾಮಾಜಿಕ ಪರಿವರ್ತನೆ ಒಂದು ಭಾಗ ಅಂತ ಹೇಳಿ ನಾನು ಎಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ನಾಲ್ವಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.